ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈ ಒಂದು ಚಾನಲಲ್ಲಿ SLC, PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲೇಬರ್ ಕಾರ್ಡ್ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಇರುವಂತಹ ಪ್ರತಿಯೊಂದು ಸ್ಕೀಮ್ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಏನಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ನಾವು ನೀಡುವಂತಹ ಮಾಹಿತಿ ಅಂತಂದರೆ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಮೊದಲು ನೀವೇನಾದರೂ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಮಾಹಿತಿನ ತಿಳ್ಕೊಬೇಕಂತಂದರೆ ಫಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಒಂದು ವೆಬ್ಬಲ್ಲಿ ಲೇಬರ್ ಕಾರ್ಡ್ ಅಂತ ಸರ್ಚ್ ಮಾಡಿ, ಇಲ್ಲ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ವೆಲ್ಫೇರ್ ಅಂತ ಸರ್ಚ್ ಮಾಡಿ. ಸೊ ಅದಾದ ನಂತರ ನಿಮಗೆ ಈ ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ, KBOCWWB ಅಂತ. ಸೊ ಏನೂ ಅಲ್ಲ, ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಇದು ಬಂದುಬಿಟ್ಟು ಸೈಟ್ ಬಂದುಬಿಟ್ಟು. ಸೊ ಇವಾಗ ಫಸ್ಟ್ ನಾನು ಲೇಬರ್ ಕಾರ್ಡ್ ಅಂತ ಇರುವ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ನೀವು ಇಲ್ಲಿ ನಿಮಗೆ ಒಂದು 3 ರೀತಿಯಾದಂತಹ ಇಲ್ಲೊಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಇದೆ. ಸೊ ನೋಡಿ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತಂದರೆ ಏನೂ ಅಲ್ಲ, ಇವಾಗ ಯಾರು ಕಟ್ಟಡ ಕಾರ್ಮಿಕರಾಗಿ ನೋಂದಾಯಿಸಿಕೊಂಡಿರ್ತೀರಲ್ಲ, ಸೊ ಅಂಥ ಒಂದು ವರ್ಕರ್ಸ್ ಏನಪ್ಪ ಅಂತಂದರೆ ಈ ಒಂದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂಡರ್ ಈ ಒಂದು ಸ್ಕೀಮ್ ಅಂಡರ್ ನೀವು ಎಲಿಜಿಬಲ್ ಇರ್ತೀರ. ಅದಾದ ನಂತರ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತಂದರೆ ಈ ಕರ್ನಾಟಕ ಲೇಬರ್ ಅಂತಂದರೆ ಯಾವೊಬ್ಬ ಕಾರ್ಮಿಕರು ಅಂತಂದರೆ ಫಾರ್ ಎಕ್ಸಾಂಪಲ್ ಬಿಡಿ ವರ್ಕರ್ ಆಗಿರ್ಬೋದು, ಡೈಲಿ ವೇಜಸ್ ಅಂದರೆ ದಿನಗೂಲಿ ಕೆಲಸ ಮಾಡುವಂಥರಾಗಿರ್ಬೋದು, ಇಂತಹ ಎಲ್ಲ ಒಂದು ಕೆಲಸ ಮಾಡುವಂತಹ ಜನರು ಈ ಒಂದು ವರ್ಗದ ಅಡಿ ಬರ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂತಂದರೆ, ಸೊ ಅನ್ಆರ್ಗನೈಸ್ಡ್ ವರ್ಕರ್ ಅಂತಂದರೆ ಒಂದು ಮಾಡುವಂತಹ ಕೆಲಸಕ್ಕೆ ನಿರ್ದಿಷ್ಟವಾದ ಒಂದು ಆರ್ಗನೈಸೇಷನ್ ಸಿಕ್ಕಿರೋದಿಲ್ಲ. ಸೊ ನೀವೇನಾದರೂ ರೋಡಲ್ಲಿ ತರಕಾರಿನ ಮಾರುವಂಥರಾಗಿರ್ಬೋದು, ಅಥವಾ ಒಂದು ಏನಾದರೂ ಕಮ್ಮಾರಿಕೆ ಕೆಲಸ, ಈ ರೀತಿ ಪ್ರತಿಯೊಂದು ಕೆಲಸವನ್ನು ಮಾಡುವಂತಹವರು ಕೂಡ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ ಅಂತಂದರೆ ಈ ಒಂದು ಇಂಟರ್ಫರೆನ್ಸ್ ಅಂಡರ್ ಬರ್ತೀರಾ. ಸೊ ಹಾಗಿದ್ರೆ ಬನ್ನಿ, ಯಾರ ಹತ್ರ ಲೇಬರ್ ಕಾರ್ಡ್ ಇದೆ, ನಿಮಗೆ ಬರುವಂತಹ ಸೌಲಭ್ಯಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನಾದರೂ ನೀವೇನಾದರೂ ಸ್ಕಿಪ್ ಮಾಡಿದರೆ ನಿಮಗೆ ಈ ಒಂದು ಮಾಹಿತಿ ಇನ್ಕಂಪ್ಲೀಟ್ ಆಗಿ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅದೇ ರೀತಿ ನಿಮ್ಮ ಒಂದು ರಿಲೇಟಿವ್ಸ್ ಹತ್ರ ಆಗಿರ್ಬೋದು, ನೇಬರ್ಸ್ ಹತ್ರ ಆಗಿರ್ಬೋದು, ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಲೇಬರ್ ಕಾರ್ಡನ್ನು ಹೊಂದಿರೋರಾಗಿದ್ದರೆ ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ಒಂದು ವಿಡಿಯೋದಿಂದ ಅವ್ರಿಗೆ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಮಾಹಿತಿ ದೊರಕುತ್ತೆ. ಸೊ ಬನ್ನಿ, ಹಾಗಿದ್ರೆ ನೋಡೋಣ ಏನಂತ. ಸೊ ಇಷ್ಟರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ನೋಡ್ಬೋದು ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲಿಕೇಶನ್ DBT ಸ್ಟೇಟಸ್ ಅಂತ ಇದೆ. ಸೊ ಇಲ್ಲಿ ಏನನ್ನು ಚೆಕ್ ಮಾಡೋದು ಅಂದರೆ, ನೀವು ಪ್ರೀವಿಯಸ್ಲಿ ಏನಾದರೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಹಾಕಿರ್ತಾರೆ ಅಂತಂದರೆ ಲೇಬರ್ ಡಿಪಾರ್ಟ್ಮೆಂಟಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಈಗಲೂ ಕೂಡ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನನ್ನು ಅವರು ಏನು ಮಾಡಪ್ಪ ಅಂತಂದರೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಯಾರಿನ್ನೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ, ಈ ಕೂಡಲೇ ಅಪ್ಲೈ ಮಾಡಿ. ನೀವೇನಾದರೂ ಹೋದ ವರ್ಷ ಏನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬರುತ್ತೆ ಏನಪ್ಪ ಅಂತಂದರೆ ಫಸ್ಟ್ ಸೆಲೆಕ್ಟ್ ಸ್ಕೀಮ್ ನೇಮ್ ಅಂತ ಇದೆ. ಸೊ ಈ ಸ್ಕೀಮ್ ನೇಮಲ್ಲಿ ನೀವು ಮ್ಯಾರೇಜ್ ಅಸಿಸ್ಟೆಂಟ್, ಪ್ರತಿಭಾ ಪುರಸ್ಕಾರ, ಪೆನ್ಷನ್ ಸ್ಕೀಮ್, ಕಂಟಿನ್ಯೂಷನ್ ಆಫ್ ಪೆನ್ಷನ್, ಡಿಸೆಬಿಲಿಟಿ ಪೆನ್ಷನ್ ಆ್ಯಂಡ್ ಕಂಟಿನ್ಯೂಷನ್ ಆಫ್ ಡಿಸೆಬಿಲಿಟಿ ಪೆನ್ಷನ್, ಈ ರೀತಿ ಪ್ರತಿಯೊಂದು ಕೂಡ ಇರ್ತವೆ. ಅದೇ ನಂತರ ಎಜುಕೇಷನಲ್ ಅಸಿಸ್ಟೆನ್ಸ್ ಟಿಲ್ 2022 ಅಂತ ಇದೆ, ಮತ್ತು 21-22 ಕೂಡ ಇದೆ. ಸೊ ಈ ಸ್ಕೀಮಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ರೆಫರೆನ್ಸ್ ಕೋಡನ್ನು ಹಾಕಿಬಿಟ್ಟು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ರೆ ನಿಮ್ಮ ಒಂದು ಏನು ಸ್ಟೇಟಸ್ ಇದೆ ಅದು ಇಲ್ಲಿ ಶೋ ಆಗುತ್ತೆ. ಸೊ ಅದಾದ ನಂತರ ಮತ್ಯಾವ ಸ್ಕೀಮ್ಗಳಿದ್ದಾವೆ ಏನೇನು ಅಂತ ನೋಡೋದಾದರೆ, ಸೊ ನೋಡೋಣ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಆಕ್ಸಿಡೆಂಟ್ಸ್ ಅಸಿಸ್ಟೆನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕಟ್ಟಡ ಕಾರ್ಮಿಕರಾಗಿರ್ತೀರ. ಸೊ ನಿಮ್ಮ ಒಂದು ಕಟ್ಟಡ ಕಾರ್ಮಿಕರಾಗಿರುವಂಥವ್ರು ಏನಾದರೂ ಆಕ್ಸಿಡೆಂಟಿಗೆ ಒಳಪಟ್ಟರೆ, ನಿಮಗೇನಾದರೂ ಆಕ್ಸಿಡೆಂಟ್ ಆದರೆ, ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಒಂದು ಲೇಬರ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬರಿಗೆ ಯಾರಿಗಾದರೂ ಆಕ್ಸಿಡೆಂಟ್ ಆದರೆ ನಿಮಗೆ ಕರ್ನಾಟಕ ಲೇಬರ್ ವರ್ಕರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಪ್ ಟು 2 ಲಕ್ಷದವರೆಗೆ ನೀವು ನೋಡ್ಬೋದು ಇಲ್ಲಿ
ಕಂಪೆನ್ಸೇಷನ್ ಆಫ್ RS 2 lakhs ಅಂತ ಕೂಡ ಕೊಟ್ಟಿದ್ದಾರೆ. ಅಪ್ ಟು 2 ಲಕ್ಷದವರೆಗೂ ಕೂಡ ನಿಮಗೆ ಏನಪ್ಪ ಅಂತಂದರೆ ಇವರು ಧನ ಸಹಾಯನ ಮಾಡ್ತಾರೆ. ಸೊ ಇದಕ್ಕೆ ಏನೆಲ್ಲ ಮೆಡಿಕಲ್ಸ್ ಅಂದರೆ ಇದಕ್ಕೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ ಇದಪ್ಪ ಅಂತಂದರೆ ಇದಕ್ಕೆ ಬಂದುಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ FIR ಕಾಪಿ. ಸೊ FIR ಕಾಪಿ ಅಂತಂದರೆ ಇವಾಗ ಏನಾದರೂ ಆಕ್ಸಿಡೆಂಟ್ ಆದರೆ ಫಸ್ಟ್ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಮೆಡಿಕೋ ಲೀಗಲ್ ಕೇಸ್ ಅಂತ MLC ಅಂತ ಮಾಡ್ತಾರೆ. ಸೊ ಆ ಕಾಪಿ ಕೂಡ ಇದ್ದರೆ ನಿಮಗೆ ಇಲ್ಲಿ FIR ಕಾಪಿಯಲ್ಲಿ ನಡೆಯುತ್ತೆ. ಸೊ FIR ಕಾಪಿ ಅಂದರೆ ಜಸ್ಟ್ ಫಸ್ಟ್ ಇನ್ಫಾರ್ಮೇಷನ್ ರಿಜಿಸ್ಟರ್, ಅಂದರೆ ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ನೀವು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀರಾ, ಅಲ್ಲಿ ಕೂಡ ಇದು ನಿಮಗೆ ದೊರೆಯುತ್ತೆ. ನೆಕ್ಸ್ಟ್ ಮೆಡಿಕಲ್ ಡಿಸೆಬಿಲಿಟಿ ಸರ್ಟಿಫಿಕೇಟ್. ಈ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಏನಕ್ಕಪ್ಪ ಅಂತಂದರೆ ನೀವೇನಾದರೂ ಅಪಘಾತದಲ್ಲಿ ಕೈಯೋ ಕಾಲು ಅಥವಾ ಏನಾದರೂ ಒಂದು ಭಾಗಗಳನ್ನು ನೀವೇನಾದರೂ ಪರ್ಮನೆಂಟಾಗಿ ನೀವು ಕಳ್ಕೊಂಡ್ಬಿಟ್ರೆ ಸೊ ಅದಕ್ಕೆ ಅದೇ ಒಂದು ನೀವು ಅಡ್ಮಿಟ್ ಆಗಿರುವಂಥ ಹಾಸ್ಪಿಟಲ್ ಆಗಿರ್ಬೋದು, ನೀವು ಕನ್ಸಲ್ಟ್ ಮಾಡಿರುವಂಥ ಹಾಸ್ಪಿಟಲ್ ಆಗಿರ್ಬೋದು, ಅಲ್ಲಿ ನಿಮಗೆ ಮೆಡಿಕಲ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅಂತ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ತೊಗೋಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ನೀವು ಡಿಸೇಬಲ್ ಆದರೆ ಮಾತ್ರ. ಸೊ ಅದಾದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಕ್ಕೆಪ್ಪ ಅಂತಂದರೆ ಏನಾದರೂ ಆಕ್ಸಿಡೆಂಟ್ ಆದಂತಹ ಸಮಯದಲ್ಲಿ ಆ ವ್ಯಕ್ತಿ ಏನಾದರೂ ಸ್ಥಳದಲ್ಲಿ ಮೃತಪಟ್ಟರೆ ಅದಕ್ಕೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬೇಕಾಗುತ್ತದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೂಡ ಇಲ್ಲಿ ರಿಕ್ವೈರ್ ಇರುತ್ತದೆ. ಸೊ ಅದಾದ ನಂತರ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಆ್ಯಂಡ್ ದೆನ್ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಈ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಕೂಡ ನಿಮಗೆ ವೆಬ್ಸೈಟಲ್ಲಿ ಪ್ರೊವೈಡ್ ಇದೆ. ಅದಾದ ನಂತರ ಆ್ಯಸ್ ಯೂಶುವಲ್ 90 ಡೇ ವರ್ಕಿಂಗ್ ಸರ್ಟಿಫಿಕೇಟ್ ಏನು ಬೇಕಾಗುತ್ತಲ್ಲ ಈ ಒಂದು ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಸೊ ನೀವು ನೋಡ್ಬೋದು ಪ್ಲೀಸ್ ಲಾಗಿನ್ ಟು ಅಪ್ಲೈ ಅಂತ ಇದೆ. ಸೊ ಹೇಗೆ ಲಾಗಿನ್ ಆಗೋದಂತೂ ಕೂಡ ನಾನು ನಿಮಗೆ ಹೇಳ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಲಾಗಿನ್ ಆಗೋದಕ್ಕೆ ಏನು ನಿಮಗೆ ಅಷ್ಟು ದೊಡ್ಡ ಡಿಫಿಕಲ್ಟಿ ಇಲ್ಲ. ನಿಮ್ಮ ಹತ್ರ ಇರುವಂತಹ ಲೇಬರ್ ಕಾರ್ಡ್ ಒಂದು ನಂಬರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಲಾಗಿನ್ ಆಗ್ಬೋದು. ಸೊ ಆ್ಯಸ್ ಮೈ ನಿಮಗೇನಾದರೂ ನಾನು ಒಂದು ಅಡ್ವೈಸ್ ಕೊಡೋದಾದರೆ ಬೆಸ್ಟ್ ನೀವು ನಿಮ್ಮ ಹತ್ತಿರದ CSC ಸೆಂಟರ್ಗಳಿಗೆ ಹೋಗಿಬಿಟ್ಟು ಈ ಒಂದು ಆಕ್ಸಿಡೆಂಟ್ ಅಸಿಸ್ಟೆನ್ಸ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದು ಬಂದುಬಿಟ್ಟು ಜಸ್ಟ್ 45 ಡೇಸಲ್ಲೇ ನಿಮಗೆ ಈ ಒಂದು ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಯಾರೂ ಕೂಡ ಅಂದರೆ ಟೈಮ್ ತೊಗೊಳ್ಳೋ ಹಾಗಿಲ್ಲ. ನೀವೇನಾದರೂ ಇಫ್ ಇನ್ ಕೇಸ್ ಏನಾದರೂ ಇದಕ್ಕೆ ತುಂಬ ದಿನ ಹೋಗುತ್ತೆ, ಇದಕ್ಕೇನಾದರೂ ಸುಮಾರು ಬಾರಿ ತಿರುಗಾಡಬೇಕು, ಈ ರೀತಿ ಏನೂ ಇಲ್ಲ. ಪ್ರತಿಯೊಂದನ್ನು ಕೂಡ ನೀವು ಥ್ರೂ ಆನ್ಲೈನೇ ಮಾಡೋದಿರುತ್ತೆ. ಸೊ ನೀವೇನಾದರೂ ಒಂದು ಸಾರಿ ಇದಕ್ಕೆ ಅಪ್ಲಿಕೇಶನ್ನ ಹಾಕಿಬಿಟ್ರೆ ಸೊ ನಥಿಂಗ್ ಏನು ಕೂಡ ನೀವು ಇಲ್ಲಿ ಟೈಮ್ ಅಂದರೆ ಏನು ಅದ್ರ ಬೇರೆ ಒಂದ್ರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಸೊ ಪ್ರತಿಯೊಂದು ಕೂಡ ಇನ್ ಟೈಮಲ್ಲೇ ಆಗುತ್ತೆ. ಸೊ ಏನು ವರಿ ಮಾಡ್ಕೋಬೇಡಿ. ಸೊ ಇವಾಗ ನೆಕ್ಸ್ಟ್ ನೋಡೋದಾಗ್ಬಿಟ್ರೆ ಅಸಿಸ್ಟೆನ್ಸ್ ಫಾರ್ ಮೆಡಿಕಲ್ ಎಕ್ಸ್ಪೆನ್ಸ್ ಆಫ್ ಟ್ರೀಟ್ಮೆಂಟ್ ಫಾರ್ ಮೇಜರ್ ಅಲೈನ್ಮೆಂಟ್ಸ್ ಅಂತಂದರೆ ಇದು ಕೂಡ ಬಂದುಬಿಟ್ಟು ಸೊ ಇಲ್ಲಿ ಬಂದುಬಿಟ್ಟು ನಿಮಗೇನಾದರೂ ಆಕ್ಸಿಡೆಂಟ್ ಅಂದರೆ ಜಸ್ಟ್ ಆಕ್ಸಿಡೆಂಟ್ ಆದರೆ ಮಾತ್ರ ನಿಮಗೆ ಆಕ್ಸಿಡೆಂಟ್ ಆಗಿರ್ಬೋದು, ಆಕ್ಸಿಡೆಂಟಲ್ಲಿ ಮೃತಪಟ್ಟರೆ ಇಲ್ಲಿ ನಿಮಗೆ ಅದು ಅಮೌಂಟ್ ಕವರ್ ಆಗುತ್ತೆ. ಸೊ ಅಸಿಸ್ಟೆನ್ಸ್ ಫಾರ್ ಮೆಡಿಕಲ್ ಎಕ್ಸ್ಪೆನ್ಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಮೇಜರ್ ಅಲೈನ್ಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಮೇಜರ್ ಅಲೈನ್ಮೆಂಟ್ಸ್ ಮೀನ್ಸ್ ಆ ಹಾರ್ಟ್ ಆಪ್ರೇಷನ್, ಅಂದರೆ ಏನಾದರೂ ದೊಡ್ಡ ಸರ್ಜರಿ ಆಗುವಂಥ ಇದ್ದರೆ, ಏನಾದರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗೋದಿದ್ರೆ, ಕಣ್ಣಿನ ಆಪ್ರೇಷನ್ ಆಗೋದಿದ್ರೆ, ಪ್ಯಾರಲೈಸ್ ಆಗಿದ್ದರೆ, ನೆಕ್ಸ್ಟ್ ಏನಾದರೂ ಯೂಟ್ರಸ್ ಆಪ್ರೇಷನ್ ಆಗಬೇಕಾಗಿದ್ದರೆ, ಇಫ್ ಏನಾದರೂ ಅಸ್ತಮಾ ಕಂಡೀಷನ್ ಇದ್ದರೆ, ಏನಾದರೂ ಮೆಟರ್ನಿಟಿ ಮಿಸ್ಕ್ಯಾರೇಜ್ ಅಂತಂದರೆ ಗರ್ಭಪಾತ ಆಗಿರುವಂತಹ ಸಂದರ್ಭದಲ್ಲಿ, ಸೊ ಇವೆಲ್ಲ ಒಂದು ಸಂದರ್ಭದಲ್ಲಿ ಕೂಡ ನಿಮಗೆ ಏನಪ್ಪ ಅಂತಂದರೆ ಈ ಒಂದು ಲೇಬರ್ ಕಾರ್ಡ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಪ್ ಟು ಎಷ್ಟು ಅಮೌಂಟ್ವರೆಗೂ ನಿಮಗೆ ಇಲ್ಲಿ ಸಿಗುತ್ತೆ ಅನ್ನೋದಾದರೆ ಸೊ ನೋಡ್ಬೋದು ನಿಮಗೆ ಅಪ್ ಟು 2 ಲಕ್ಷದವರೆಗೂ ಕೂಡ ನಿಮಗೆ ಇಲ್ಲಿ ಅಮೌಂಟ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಇದಕ್ಕೆ ಏನು ಜಾಸ್ತಿ ಡಾಕ್ಯುಮೆಂಟ್ಸ್ ಇಲ್ಲ. ಒಂದು ಬಂದುಬಿಟ್ಟು ಮೆಡಿಕಲ್ ರಿಪೋರ್ಟ್ಸ್ ಬೇಕಾಗುತ್ತೆ. ಸೊ ಇನ್ನೊಂದು ಡಿಸ್ಚಾರ್ಜ್ ಸಮರಿ ಬೇಕಾಗುತ್ತೆ. ಅದಾದ ನಂತರ ಫಾರ್ಮ್ 22A ಬೇಕಾಗುತ್ತೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಮತ್ತು 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್. ಇಷ್ಟೆಲ್ಲವೂ ಇತ್ತಂದರೆ ನಿಮಗೆ ವಿತಿನ್ 45 ಡೇಸಲ್ಲೇ ನಿಮಗೆ ಏನಪ್ಪ ಅಂತಂದರೆ ಈ ಒಂದು ಏನಪ್ಪ ಅಂದರೆ 2 lakh ಅಪ್ ಟು 2 lakh ಅಸಿಸ್ಟೆನ್ಸ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಮೇಜರ್ ಅಲೈನ್ಮೆಂಟ್ಸ್ಗೆ ನಿಮಗೆ ಅಮೌಂಟ್ ಬಂದುಬಿಟ್ಟು ಜಮಾ ಆಗುತ್ತೆ. ಸೊ ಯಾರು ಕೂಡ ಇದ್ರ ಬಗ್ಗೆ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗೆ ತಾಯಿ ಮಗು ಸಹಾಯ ಹಸ್ತ ಸ್ಕೀಮ್ ಅಂತ ಇದೆ. ಸೊ ತಾಯಿ ಮಗು ಸಹಾಯ ಹಸ್ತ ಸ್ಕೀಮ್ ಅಂತಂದರೆ ನೋಡ್ಬೋದು ಇವಾಗ ಕಟ್ಟಡ ಕಾರ್ಮಿಕರು ಸುಮಾರಷ್ಟು ಯಂಗ್ ವುಮೆನ್ಸ್ಗಳಾಗಿರೋದ್ರಿಂದ ಏನಪ್ಪ ಅಂತಂದರೆ ಅವರಿಗೆ ಫಸ್ಟ್ ಮತ್ತು ಸೆಕೆಂಡ್ ಮೊದಲ ಮತ್ತು ಎರಡನೇ ಮಗುವಿಗೆ ದುಡ್ಡನ್ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ ತಾಯಿ ಮಗು ಸಹಾಯಸ್ಥ ಅಂತಲೂ ಕೂಡ ಅಮೌಂಟನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ಪ್ರತಿ ತಿಂಗಳಿಗೆ 500 ರೂಪಾಯಿ ಆ ಒಂದು ತಾಯಿಗೆ ಕೊಡ್ತಾರೆ. ಎಲ್ಲಿವರೆಗೂ ಅಂತಂದರೆ ಮಗು ಏನಾದರೂ ಸ್ಕೂಲ್ ಜಾಯ್ನ್ ಆಗಬೇಕಾಗಿರುತ್ತೆ ಅಥವಾ ಏನಾದರೂ ಡೆಲಿವರಿ ಆಗಿ 3 ವರ್ಷದ ಮಟ್ಟ ಕೂಡ ಈ ಒಂದು ಅಮೌಂಟ್ ನಿಮಗೆ ಸಿಗುತ್ತೆ. ಇದಕ್ಕೆ ಏನು ಮಾಡಬೇಕಾಗಿಲ್ಲ, ನಿಮ್ಮೊಂದು ಫೋಟೋ, ಮಗುವಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಏನಾದರೂ ನೀವು ಹಾಸ್ಪಿಟಲ್ದ ಡಿಸ್ಚಾರ್ಜ್ ಆದ ನಂತರ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮರಿ ಬೇಕಾಗುತ್ತೆ. ಒಂದು ಅಫಿಡೇವಿಟ್ ಮಾಡಬೇಕು. ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮಕ್ಕಳನ್ನು ಅಡಾಪ್ಟ್ ಕೂಡ ಮಾಡ್ಕೋತಾರೆ. ಸೊ ಅದು ಯಾವುದೇ ರೀತಿ ಇಲ್ಲ, ಈ ರೀತಿ ಒಂದು ಅಫಿಡೇವಿಟಲ್ಲಿ ನಿಮಗೆ ಏನು ಡೀಟೇಲ್ಸ್ ಇರಬೇಕು ಅನ್ನೋದು ಕೂಡ ವೆಬ್ಸೈಟಲ್ಲಿ ಪ್ರೊವೈಡ್ ಇದೆ.
ಅದಾದ ನಂತರ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ಬೇಕಾಗುತ್ತೆ ಮತ್ತು 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲವೂ ಇದ್ರೆ ನೀವು ಈ ಒಂದು ತಾಯಿ ಮಗು ಸಹಾಯಕ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಫ್ ಡಿಸೆಬಿಲಿಟಿ ಆಫ್ ಪೆನ್ಷನ್. ಸೊ ಇದೇನಪ್ಪ ಅಂತಂದರೆ ನೀವೇನಾದರೂ ಕಟ್ಟಡ ಕಾರ್ಮಿಕರಾಗಿದ್ದರೆ, ನೀವು ಕಟ್ಟಡ ಕಾರ್ಮಿಕರು ಅಂತಂದರೆ ನೀವು ಏನಾದರೂ ಕಟ್ಟಡ ಕಟ್ಟುವಂತಹ ಕೆಲಸದಲ್ಲಿ ನಿಮಗೇನಾದರೂ ಡಿಸೆಬಿಲಿಟಿ ಆತಂದರೆ, ಏನೋ ಕೈಯೋ ಕಾಲನ್ನು ನೀವು ಕಳ್ಕೊತೀರ ಅಂತಂದರೆ ನಿಮಗೆ ಏನಂತಂದರೆ ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡ್ತಾರೆ ಅಂದರೆ ಪ್ರತಿ ತಿಂಗಳಿಗೂ ಕೂಡ ನಿಮಗೆ 2,000 ರೂಪಾಯಿ ಏನಂತಂದರೆ ನಿಮ್ಮ ಒಂದು ಡಿಸೆಬಿಲಿಟಿ ಪೆನ್ಷನ್ ಆಗಿ ಅವರು ನಿಮಗೆ ಕೊಡ್ತಾರೆ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನಿಲ್ಲ, ಜಸ್ಟ್ ಲಿವಿಂಗ್ ಸರ್ಟಿಫಿಕೇಟ್ ಮಾತ್ರ ಬೇಕಾಗುತ್ತೆ. ಸೊ ಲಿವಿಂಗ್ ಸರ್ಟಿಫಿಕೇಟ್ ಇತ್ತಂತಂದರೆ ಈ ಒಂದು ಡಿಸೆಬಿಲಿಟಿ ಪೆನ್ಷನನ್ನು ನೀವು ತೊಗೋಬೋದು ಅಷ್ಟೇ. ಸೊ ಇದು ಕಂಟಿನ್ಯೂಷನ್ ಆಫ್ ಡಿಸೆಬಿಲಿಟಿ ಅಂತಂದರೆ, ಸೊ ನೋಡಿ ಇಫ್ ಆಲ್ರೆಡಿ ನೀವು ಡಿಸೇಬಲ್ ಆಗಿದ್ದೀರಾ, ಸೊ ನಿಮಗೆ ಕಂಟಿನ್ಯೂ ಮಾಡಬೇಕಂದ್ರೆ ಈ ಒಂದು ಅಂಡರ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂಷನ್ ಆಫ್ ಪೆನ್ಷನ್ ಅಂದರೂ ಕೂಡ ಅದೇ, ನೀವೇನಾದರೂ 60 ಇಯರ್ಸ್ ದಾಟಿದ್ದೀರಾ, ಸೊ ನಿಮಗೆ ಪೆನ್ಷನ್ ಬರ್ತಾ ಇತ್ತು, ಸೊ ಬಟ್ ಏನಾಗಿದೆ ಅದೇನೋ ಒಂದು ರೀಸನಿಂದ ಸ್ಟಾಪ್ ಆಗಿದೆ ಅಂದರೆ ನಿಮಗೆ ಕಂಟಿನ್ಯೂಷನ್ ಆಫ್ ಪೆನ್ಷನಲ್ಲಿ ಹಾಕ್ಬಿಟ್ಟು ನೀವು ಲಿವಿಂಗ್ ಸರ್ಟಿಫಿಕೇಟ್ ಮತ್ತು ಸೆಲ್ಫ್ ಡಿಕ್ಲರೇಷನನ್ನು ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ಅಪ್ಲೈ ಮಾಡಿದರೆ ನಿಮಗೆ ಪೆನ್ಷನ್ ಕೂಡ ಬರುತ್ತೆ. ಸೊ ಅದೇ ರೀತಿ ಮ್ಯಾರೇಜ್ ಅಸಿಸ್ಟೆನ್ಸ್ ಕೂಡ ಇದೆ. ಮ್ಯಾರೇಜ್ ಅಸಿಸ್ಟೆಂಟ್ ಅಂದರೆ ಕಟ್ಟಡ ಕಾರ್ಮಿಕ ಯಾರಿರ್ತಾರೆ, ಸೊ ಅವರ ಒಂದು ಮೊದಲ ಮತ್ತು ಎರಡನೇ ಮಗು ಅಂತಂದರೆ ಫಾರ್ ಎಕ್ಸಾಂಪಲ್ ಆ ಒಂದು ಮಹಿಳೆ ಅಥವಾ ಪುರುಷನಿಗಿರುವಂತಹ ಮೊದಲ 2 ಮಕ್ಕಳಿಗೆ ಮ್ಯಾರೇಜ್ ಅಸಿಸ್ಟೆನ್ಸ್ ಅಂದರೆ ಮದುವೆ ಸಹಾಯಧನ ಅಂತ ಕೂಡ ಕೊಡ್ತಾರೆ. ಸೊ ಅದು ಇಲ್ಲಿ ಅಪ್ ಟು 60,000 ನಿಮಗೂ ಅದು ಸಿಗುತ್ತೆ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ಒಂದು ಬಂದುಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮತ್ತು ಅಫಿಡೇವಿಟ್, ಸೆಲ್ಫ್ ಡಿಕ್ಲರೇಷನ್ ಮತ್ತು 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈ ಒಂದು ಸ್ಕೀಮ್ಗೆ ಆರಾಮಾಗಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಡೆಲಿವರಿ ಅಸಿಸ್ಟೆನ್ಸ್ ಕೂಡ ನಿಮಗೆ ಗೊತ್ತಿದೆ, ಮೊದಲ 2 ಮಗುವಿನ ಡೆಲಿವರಿಗೆ ನಿಮಗೆ ಅವರು ಅಮೌಂಟನ್ನು ಕೊಡ್ತಾರೆ. ಅದಾದ ನಂತರ ಫರ್ನಲ್ ಆರ್ ಎಕ್ಸ್ ಗ್ರೇಟ್ ಅಂತಂದರೆ ಏನಾದರೂ ಕಟ್ಟಡ ಕಾರ್ಮಿಕರಾಗಿ ಏನಾದರೂ ನೀವು ಯಾರಾದರೂ ಮರಣವನ್ನು ಹೊಂದಿದರೆ ಅವ್ರಿಗೂ ಕೂಡ ಈ ಒಂದು ಸ್ಕೀಮ್ ಅಂಡರ್ ನಿಮಗೆ ಅಮೌಂಟನ್ನು ಕೊಡ್ತಾರೆ. ಸೊ ಅದಾದ ನಂತರ ಮ್ಯಾರೇಜ್ ಅಸಿಸ್ಟೆನ್ಸ್ ಅಂತ ಇದೆ. ಸೊ ಮ್ಯಾರೇಜ್ ಅಸಿಸ್ಟೆಂಟ್ ಅಂದರೆ ಸೇಮ್ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಡಿಕಲ್ ಅಸಿಸ್ಟೆನ್ಸ್ ಅಂತಂದರೆ ಏನಾದರೂ ಇಫ್ ಇನ್ ಕೇಸ್ ನಿಮಗೆ ಒಂದು ಮೇಜರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ನೀವು ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಿರ್ತೀರ ಅಥವಾ ಏನೋ ಆಗಿ ನಿಮಗೆ ಫಾರ್ ಎಕ್ಸಾಂಪಲ್ ನಿಮೋನಿಯಾ, ಚಿಕನ್ ಗುನ್ಯಾ ಈ ರೀತಿ ಏನಾದರೂ ಒಂದು ಡೆಂಗ್ಯೂ ಈ ರೀತಿ ಏನಾದರೂ ವೈರಲ್ ಫೀವರ್ ಆಗಿರ್ಬೋದು, ನಿಮಗೇನಾದರೂ ಹುಷಾರಿಲ್ಲಪ್ಪ, ನೀವೇನಾದರೂ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿ ನಿಮ್ಮ ಒಂದು ಸೊ ನೋಡಿ ಇಲ್ಲಿ ಡಿಸ್ಚಾರ್ಜ್ ಸಮರಿ ಮತ್ತು ಫಾರ್ಮ್ 22A ಅಂತ ಇದೆ. ಸೊ ಅದರಲ್ಲಿ ನೀವು ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಆಮೇಲೆ ಟ್ರೀಟ್ಮೆಂಟ್ ಬಿಲ್ಲನ್ನು ನೀವು ಪ್ರೊವೈಡ್ ಮಾಡಿದರೆ ನಿಮ್ಮ ಒಂದು ಟ್ರೀಟ್ಮೆಂಟ್ ಬಿಲ್ಲಿಗೆ ಸರಿಸಮವಾಗಿ ಅಮೌಂಟ್ ಬರುತ್ತೆ. ಅದು ಕೂಡ ಅಪ್ ಟು ಎಷ್ಟು ಅಂತಂದರೆ 20,000 ಕೂಡ ನಿಮಗೆ ಏನಂತಂದರೆ ಅವರು ನಿಮಗೆ ಟ್ರೀಟ್ಮೆಂಟ್ ಅಮೌಂಟನ್ನು ಕೂಡ ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟು ಪೆನ್ಷನ್. ಸೊ ಪೆನ್ಷನ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರ. ಪೆನ್ಷನ್ ಬಂದುಬಿಟ್ಟು ನಾರ್ಮಲಿ ಕರ್ನಾಟಕ ಸರ್ಕಾರದಲ್ಲಿ ಅಪ್ ಟು 60 ವರ್ಷದ ನಂತರ ನಿಮಗೆ ಪೆನ್ಷನ್ ಸಿಗುತ್ತೆ. ಸೊ ಇಲ್ಲೂ ಕೂಡ ನೀವು ಗೌರ್ಮೆಂಟ್ ಪೆನ್ಷನ್ ಜೊತೆಗೆ ಕೂಡ ಈ ಒಂದು 2,000 ಪೆನ್ಷನನ್ನು ಕೂಡ ನೀವು ತೊಗೋಬೋದು. ಸೊ ಇದಕ್ಕೆ ಏನಂತಂದರೆ ನಿಮಗೆ 60 ವರ್ಷ ಕಂಪ್ಲೀಟ್ ಆಗಿರಬೇಕು. ಅದಾದ ನಂತರ ಏನಂತಂದರೆ ನೀವು ಕಟ್ಟಡ ಕಾರ್ಮಿಕರಾಗಿ ಅಟ್ಲೀಸ್ಟ್ 3 ವರ್ಷ ಆದರೂ ಆಗಿರಬೇಕು ನೀವು ಪೆನ್ಷನ್ ತೊಗೋಲಿಕ್ಕೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಹಾಗೆ ಆಗಿರುತ್ತೆ. ಸೊ ಇದಕ್ಕೇನು ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬೇಕಾಗುತ್ತೆ, ಅದಾದ ನಂತರ 90 ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಇಷ್ಟಿದ್ರೆ ಸಾಕು, ನೀವು ಈ ಒಂದು ಸ್ಕೀಮ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಇವೆಲ್ಲವೂ ಕೂಡ ನಿಮಗೆ ಶಾರ್ಟ್ ಮತ್ತು ಬ್ರೀಫ್ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇದರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಈ ಒಂದು ನಮ್ಮ ಚಾನಲಲ್ಲಿ ಪ್ರತಿದಿನ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಈ ಕಂಟಿನ್ಯೂ ಆಗಿ ವೀಡಿಯೋನ ನೋಡಿ. ಅದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.